ಹಾಯ್ ಗೈಸ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ತಾನೇ ಎದ್ದು ಡೋರಿಗೆ ಹಸಿ ಬಟ್ಟೆ ಮಾಡ್ಕೊಂಡು ವರ್ಷ ಆದಮೇಲೆ ಇವಾಗ ಅರ್ಶಿನ ಪುಡಿಯಿಂದ ಸ್ವಸ್ತಿಕ್ನ ಬರಿತಾ ಇದ್ದೀನಿ. ಈ ಥರ ಬರೆಯೋದ್ರಿಂದ ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತಂತ ನಾನು ಈ ಥರ ವಾರಕ್ಕೊಮ್ಮೆ ಆದರೂ ಈ ಥರ ಬರಿತೀನಿ. ಇದಾದಮೇಲೆ ಜೀರಿಗೆ ಕಷಾಯ ಮಾಡ್ಕೊಂಡಿದ್ದೆ. ಜೀರಿಗೆ ಕಷಾಯನ ಕುಡಿದು ಇವತ್ತಿನ ಬೆಳಗಿನ ಟಿಫಿನಿಗೆ ಪೂರಿ ಮತ್ತು ಪಲ್ಯ ಮಾಡ್ಕೊಂಡಿದ್ವಿ. ಅದೆಲ್ಲ ತಿಂದಾದಮೇಲೆ ಇವಾಗ ಬ್ಲೌಸ್ ಕಟ್ಟಿಂಗ್ಸ್ ಇದ್ದು, ಹಾಗಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋಣ ಅಂತಂದು ಇವೆಲ್ಲ ಒಂದಲ್ಲಿ ಹಾಕ್ಕೊಂಡು ಇವಾಗ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಅಕ್ಕ ಊರಿಗೆ ಬಂದಿದ್ದರು. ಇಷ್ಟು ದಿನ ಅವರು ಬಾಣಂತನಕ್ಕಂತಂದು ತವ್ರ ಮನೇಲಿದ್ದರು. ಇವಾಗ ಇವನಿಗೆ 8 ಮಂತ್ಸ್ ಇದೆ. ಇವಾಗ ಬಂದಿದ್ದಾರೆ ಅವರು ನಮ್ಮ ಊರಿಗೆ. ಇವಾಗ ಅವ್ನು ಬಂದಿದ್ದಾನಂತಂದು ಅವನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವನ ಹತ್ರನೇ ಸ್ವಲ್ಪ ಜಾಸ್ತಿ ಎಲ್ಲ ಆಟ ಆಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ, ಇವಾಗ ನನ್ನ ಮಗ ಅವ್ನು ಸಣ್ಣವನಿಗೆ ನೀರು ಕುಡಿಸ್ತಾ ಇದ್ದಾನೆ. ಎಷ್ಟು ಬಾಂಡಿಂಗ್ ಚೆನ್ನಾಗಿದೆ ಅಂದರೆ ಅವರಿಬ್ಬರ ಮಧ್ಯೆ. ಅದೆಲ್ಲ ಮುಗಿಸ್ಕೊಂಡು ಇವಾಗ ಕಲ್ಲಂಗಡಿ ತಂದಿದ್ದ ನಮ್ಮ ಮಾವ, ಕಲ್ಲಂಗಡಿ ಹಣ್ಣು ತಿಂತಾ ಇದ್ವಿ. ಈಗಿನ ಕಲ್ಲಂಗಡಿ ಅಂತೂ ಅಷ್ಟು ಸ್ವೀಟೇ ಬರೋದಿಲ್ಲ ನೋಡಿ. ಅದೆಲ್ಲ ಮುಗಿಸ್ಕೊಂಡು ಆವಾಗಲೇ ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೆ ಅಂತಂದು ಹೇಳಿದ್ನಲ್ಲ, ಈ ಥರ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ನೋಡಿರಿ. ಇದು ಓವರಾಲ್ ಎಲ್ಲ ಪೈಪಿಂಗೇ ಬರುತ್ತೆ ಅದು. ಇದಾದಮೇಲೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಇದು ಸ್ಟಾರ್ ನೆಕ್ಕು. ಇದೆಲ್ಲ ಆದಮೇಲೆ ಸಂಜೆ ನಮ್ಮದು ನೋಡಿ ಜಾಯಿಂಟ್ ಫ್ಯಾಮಿಲಿ ಇರೋದು. ಎಲ್ಲರೂ ಟೀ ಎಲ್ಲ ಕುಡ್ದಾದ್ಮೇಲೆ ಇವಾಗ ನನ್ನ ಮಗ ನಾವು ಮನೆ ಕಟ್ಸ್ತಾ ಇದ್ದೀವಲ್ಲ, ಬಿಸ್ಮಟ್ಟಕ್ಕೆ ನೀರು ಬಿಡ್ತಾ ಇದ್ದಾನೆ ನೋಡಿ. ನಮ್ಮ ಮನೆ ಓವರಾಲ್ ಆಗಿ ಈ ಥರ ರೆಡಿಯಾಗಿದೆ. ಇನ್ನೊಂದು 2-3 ದಿನದಲ್ಲಿ ಇವಾಗ RCC ಆಗುತ್ತೆ. ಅದು ಕ್ಲಿಪ್ಪಿಂಗ್ ಎಲ್ಲ ತೆಗ್ದಾದ್ಮೇಲೆ ಇವಾಗ ಬೆಳಗ್ಗೆಗೆ ನಾವು ರೊಟ್ಟಿ ಮಾಡಬೇಕಿತ್ತು, ಜೋಳಕ್ಕೆ ಪಲ್ಯ. ಇವಾಗ ಎಲ್ಲರೂ ಸೋಸಿಟ್ಕೋಬೇಕು. ನೈಟೇ ಸೋಸಿಟ್ಕೊಂಡ್ರೆ ನಮಗೆ ಬೆಳಗ್ಗೆ ಮಾಡೋದಕ್ಕೆ ಈಸಿ ಆಗುತ್ತಂತ ನಾವು ಆಲ್ಮೋಸ್ಟ್ ನೈಟೇ ಎಲ್ಲ ಈ ಥರ ಇದ್ದರೆ ಸೋಸಿಟ್ಕೊಳ್ತೀವಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ.